ನಮಸ್ಕಾರ ವೀಕ್ಷಕರೇ, ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಾಗಿರತಕ್ಕಂಥ ವಿಷಯ ಕಾರಾಗೃಹಗಳ ಬಗ್ಗೆ, ಜೈಲಿನ ಬಗ್ಗೆ. ಜೈಲಿನಲ್ಲಿರೋ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ. ದುಡ್ಡಿರೋರಿಗೆ ಮಾತ್ರ ಒಳ್ಳೆ ಸೌಲಭ್ಯಗಳು ಸಿಗುತ್ತೆ, ಅವ್ರು ಕೇಳಿದ್ದೆಲ್ಲ ಸಿಗುತ್ತೆ. ಅಪರಾಧ ಮಾಡಿ ಹೊರಗಿನ ಜಗತ್ತಿನಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇರೋರು ಕಾರಾಗೃಹದಲ್ಲಿ ಬಂದು ಬಹಳ ಸೇಫಾಗಿರಬಹುದು. ಈ ಥರ ನಾನಾ ರೀತಿಯ ಟೀಕೆಗಳು ಜೈಲಿನ ಮೇಲೆ, ಜೈಲಿನಲ್ಲಿರೋ ಅಧಿಕಾರಿಗಳ ಮೇಲೆ ಮತ್ತು ಜೈಲು ಆಡಳಿತದ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ಮತ್ತು ಎಲ್ಲ ಕಡೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ಆ ಥರ ರಾಜಾತಿಥ್ಯ ಕೈದಿಗಳಿಗೆ ಸಿಗುತ್ತಾ? ಎಲ್ಲ ಕಾರಾಗೃಹಗಳಲ್ಲೂ ಎಲ್ಲ ಜೈಲುಗಳಲ್ಲೂ ಆ ಥರ ಕೊಡ್ತಾರಾ? ಮತ್ತು ನಿಯಮಾವಳಿಗಳು ಏನು ಹೇಳುತ್ತೆ, ಕಾರಾಗೃಹದ ಕೈಪಿಡಿ ಏನು ಹೇಳುತ್ತೆ, ಹ್ಯಾಂಡ್ ಬುಕ್ ಆನ್ ಪ್ರಿಸನ್ ಅಂತಲೇ ಇದೆ. ಮತ್ತು ಕಾನೂನು ಏನು ಹೇಳುತ್ತೆ ಇದಕ್ಕೆ? ಇವುಗಳ ಬಗ್ಗೆ ಒಂದಷ್ಟು ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಜೈಲಿನಲ್ಲಿ ವಿಚಾರಣಾಧೀನ ಬಂದಿಗಳು ಅಂತ ಒಂದು ಬಗೆಯವರು ಇರ್ತಾರೆ, ಅಂದರೆ ಅಂಡರ್ ಟ್ರಯಲ್ಸ್ ಅಂತ ಕರೀತಾರೆ ಅವರಿಗೆ. ಅವರ ಆರೋಪಿಗಳಷ್ಟೇ. ಅಪರಾಧ ಅಂಥೇಳಿ ಅವ್ರ ಮೇಲಿರೋ ದೋಷ ಇನ್ನೂ ಸಿದ್ಧಿ ಆಗಿಲ್ಲ. ನ್ಯಾಯಾಲಯದಲ್ಲಿ ಒಂದು ವೇಳೆ ಅವ್ರ ಮೇಲಿರೋ ಆಪಾದನೆಗಳು ಸಾಬೀತುಪಡಿಸೋಕ್ಕಾಗದೆ ಹೋದರೆ ನಿರಪರಾಧಿಗಳು ಅಂತ ಬಿಡುಗಡೆಯಾಗಿ ಹೊರಗಡೆ ಹೋಗ್ತಾರೆ. ಅಂಥವರ ಸಂಖ್ಯೆನೇ ಜಾಸ್ತಿ ಇದೆ. ಅಂಡರ್ ಟ್ರಯಲ್ ಅಥವಾ ವಿಚಾರಣಾಧೀನ ಬಂದಿಗಳು ಅಂತ ಏನಿದ್ದಾರೆ, ಆರೋಪಿಗಳು, ಅವರೇ ಜಾಸ್ತಿ ಇದ್ದಾರೆ. ಇನ್ನು ಶಿಕ್ಷೆಗೊಳಗಾಗಿರ್ತಕ್ಕಂತಹ ಕೈದಿಗಳು, ಅಪರಾಧಿಗಳು ಅಂಥೇಳಿ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿ ಶಿಕ್ಷೆಗೊಳಪಟ್ಟವರು, ಅಂಥವರ ಸಂಖ್ಯೆ ಕಡಿಮೆ ಇದೆ. ಅವರ ರೇಷಿಯೋ ನೀವು ನೋಡೋಕ್ಕೆ ಹೋದರೆ 70 ಮತ್ತು 30ರಲ್ಲಿದೆ. ಅಂದರೆ ಶಿಕ್ಷೆ ಅನುಭವಿಸ್ತಾ ಇರ್ತಕ್ಕಂಥ ಸಜಾಬಂದಿಗಳು 30% ಇದ್ದರೆ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ, ವಿಚಾರಣಾಧೀನ ಬಂದಿಗಳು 70% ಇದ್ದಾರೆ. ದೇಶದ ಎಲ್ಲ ಕಾರಾಗೃಹಗಳಲ್ಲೂ ಈ ಥರದ್ದಿದೆ. 1300 ಕಾರಾಗೃಹಗಳಿದ್ದಾವೆ ನಮ್ಮ ದೇಶದಲ್ಲಿ. ಹೆಚ್ಚು ಕಡಿಮೆ 6,20,000 ಜನಸಂಖ್ಯೆ ಕೈದಿಗಳು, ಅಷ್ಟೊಂದು ಜನ ಇದ್ದಾರೆ. ಕರ್ನಾಟಕದಲ್ಲಿ 114 ಕಾರಾಗೃಹಗಳಿದ್ದಾವೆ. ಹೆಚ್ಚು ಕಡಿಮೆ ನಮ್ಮಲ್ಲಿ 12,000-13,000 ಜನ ಕೈದಿಗಳು ಕಾರಾಗೃಹದಲ್ಲಿ ಬಂದಿಯಾಗಿದ್ದಾರೆ. ಎರಡೂ ಥರದವರು ಇದ್ದಾರೆ ಅದರಲ್ಲಿ. ಇಷ್ಟೊಂದು ಜನಸಂಖ್ಯೆಗೆ, ಇಷ್ಟೊಂದು ಏರ್ತಾ ಇರತಕ್ಕಂಥ ಜನಸಂಖ್ಯೆ, ಅಪರಾಧಗಳ ಹೆಚ್ಚಳ, ಜೈಲುಗಳು ಯಾವುವು ಖಾಲಿ ಇಲ್ಲೇ ಇಲ್ಲ. ಜೈಲುಗಳು ಒಂದು ರೀತಿ ಓವರ್ ಕ್ರೌಡ್ ಆಗಿದ್ದಾವೆ. ಮೊದಲು ಸಿನಿಮಾ ಹಾಲ್ಗಳು ಓವರ್ ಕ್ರೌಡ್ ಆಗ್ತಿದ್ವು. ಈಗ ಸಿನಿಮಾ ಹಾಲ್ಗಳಿಗಿಂತ ಹೆಚ್ಚಾಗಿ ಕಲ್ಯಾಣ ಮಂದಿರಗಳು ಓವರ್ ಕ್ರೌಡ್ ಆಗಿದ್ದಾವೆ. ಅದೇ ರೀತಿ ಮೊದಲು ಬೇರೆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಥವಾ ಊರು ಹೊರಗಡೆ ಒಂದು ಜಾತ್ರೆ ನಡೆಯುತ್ತೆ, ಒಂದು ಸಾಹಿತ್ಯಿಕ ಕಾರ್ಯಕ್ರಮ ನಡೆಯುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಜನಸಂಖ್ಯೆ ಅಲ್ಲಿ ಬಹಳ ಕಡಿಮೆ ಇರುತ್ತೆ. ಆದರೆ ಕಾರಾಗೃಹಗಳು ಕಿಕ್ಕಿರಿದು ಜನಸಂದಣಿ ಆ ಥರ ಆಗಿಬಿಟ್ಟಿದೆ. ಆ ಕಾರಾಗೃಹಗಳ ಜನಸಂಖ್ಯೆಗೆ, ಅದರ ವಿಸ್ತೀರ್ಣಕ್ಕೆ ಅನುಗುಣವಾಗಿ, ಅದರ ಗಾತ್ರಕ್ಕೆ ಅನುಗುಣವಾಗಿ ಕೈದಿಗಳಿಲ್ಲ, ಅದಕ್ಕಿಂತ ಜಾಸ್ತಿ ಹಾಕಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕಾರಾಗೃಹದ ಆಡಳಿತವನ್ನು ಬಿಗಿಯಾಗಿ, ಸಮರ್ಥವಾಗಿ ಮತ್ತು ಎಫಿಷಿಯೆಂಟಾಗಿ ನಿರ್ವಹಣೆ ಮಾಡೋದು ಒಂದು ಬಹಳ ದೊಡ್ಡ ಸವಾಲಾಗಿದೆ. ಸರ್ಕಾರಗಳು ಕಾರಾಗೃಹದ ಆಡಳಿತ ನಿರ್ವಹಣೆ ಬಹಳ ದೊಡ್ಡ ತಲೆನೋವಾಗಿಬಿಟ್ಟಿದೆ ಅವರಿಗೆ. ಸಾಕಷ್ಟು ಸಂಖ್ಯೆಯಲ್ಲಿ ಜೈಲಧಿಕಾರಿಗಳಿಲ್ಲ. ಜೈಲ್ ಸೂಪರ್ಡೆಂಟ್ ಆಗಲಿ, ಅಸಿಸ್ಟೆಂಟ್ ಸೂಪರ್ಡೆಂಟ್ ಆಗಲಿ, ಚೀಫ್ ಜೈಲರ್ ಆಗಲಿ, ಜೈಲರ್ಗಳಾಗಲಿ, ವಾರ್ಡರ್ಗಳಾಗಲಿ, ಭದ್ರತಾ ಸಿಬ್ಬಂದಿಗಳಾಗಲಿ, ಸ್ವಚ್ಛತಾಗಾರರಾಗಲಿ ಯಾರೂ ಇಲ್ಲ, ಬಹಳ ಕಡಿಮೆ ಇದೆ. ರೇಷಿಯೋ ಅಂದರೆ ಕೈದಿಗಳ ಸಂಖ್ಯೆಗೆ ಅನುಗುಣವಾಗಿ ಕಾರಾಗೃಹದ ಅಧಿಕಾರಿಗಳು ಇಲ್ಲೇ ಇಲ್ಲ. ಒಂದು ಆ್ಯಾವ್ರೇಜ್ ಪ್ರಕಾರ 50 ಜನ ಕೈದಿಗಳಿದ್ದರೆ ಕನಿಷ್ಠ ಒಬ್ಬ ಅಧಿಕಾರಿ ಇರಬೇಕು ಅನ್ನೋ ನಿಯಮಾವಳಿ ಆ ಥರ ಹೇಳುತ್ತೆ. ಆದರೆ 125, 150, ಕೆಲವು ಕಡೆ 200 ಕೈದಿಗಳಿಗೂ ಒಬ್ಬ ಅಧಿಕಾರಿ ಇಲ್ಲ. ಆ ಥರದ ವಾತಾವರಣ ಇದೆ. ಹಾಗಾಗಿ ನಮ್ಮ ದೇಶದ ಅನೇಕ ಕಾರಾಗೃಹಗಳು, ಕರ್ನಾಟಕದ ಜೈಲುಗಳನ್ನು ಸೇರಿಕೊಂಡಂತೆ ದೇಶದ ವಿವಿಧ ಜೈಲುಗಳ ಚರ್ಚೆ ವಿಷಯ, ಅವುಗಳ ಮೇಲೆ ಆಪಾದನೆಗಳು ಮೇಲಿಂದ ಮೇಲೆ ಬರ್ತಾ ಇದ್ದಾವೆ. ಈಗ ಪ್ರಸ್ತುತ ಕರ್ನಾಟಕ ಜೈಲಿನಲ್ಲಿ ಈಗ ಬಹಳ ದೊಡ್ಡ ಒಂದು ಎನ್ಕ್ವೈರಿ ನಡೀತಾ ಇದೆ. ಇದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಶ್ರೀ ಹಿತೇಂದ್ರ ಸರ್ ಇವರ ನೇತೃತ್ವದಲ್ಲಿ ಒಂದು ತಿಂಗಳಲ್ಲೇ ವರದಿ ಕೊಡಿ, ಯಾಕೆ ನಮ್ಮ ಜೈಲಲ್ಲಿ ಪದೇ ಪದೇ ಈ ಥರ ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಯಾಕೆ ಈ ವಿಷಯವನ್ನು ಗಂಭೀರವಾಗಿ ಕರ್ನಾಟಕದಲ್ಲಿ ತಗೊಳ್ತು ಅಂತ ಹೇಳಿದ್ರೆ,
ಕಳೆದ ವರ್ಷದಿಂದ ಇಲ್ಲಿವರೆಗೂ ಹಲವಾರು ಸಾರಿ ಜೈಲುಗಳು ಮಾಧ್ಯಮದಲ್ಲಿ ಬಹು ಚರ್ಚಿತ ವಿಷಯವಾಯಿತು. ಯಾಕೆಂದರೆ ಅಲ್ಲಿ ನಡೀತಕ್ಕಂಥ ಅವ್ಯವಹಾರಗಳು ಮಾಧ್ಯಮದಲ್ಲಿ ಬಂದ್ಬಿಟ್ವು. ಜೈಲಿನ ಒಳಗಡೆ ಇದ್ಕೊಂಡೇ ಕೈದಿಗಳೇ ಇನ್ನೊಬ್ಬ ಕೈದಿ ಮೇಲೆ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅದನ್ನು ವ್ಯವಸ್ಥಿತವಾಗಿ ಮಾಧ್ಯಮಗಳಿಗೆ ಲೀಕ್ ಮಾಡೋದು, ಬಿಡುಗಡೆ ಮಾಡೋದು. ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂದರೆ, ಕಾರಾಗೃಹದ ಕೈದಿಗಳಲ್ಲೂ ಗುಂಪುಗಳಿದ್ದಾವೆ. ಕಾರಾಗೃಹದಲ್ಲಿ ಇನ್ನಿಲ್ಲದಂತೆ ತಾರತಮ್ಯಗಳು ನಡೀತಾ ಇದ್ದಾವೆ. ಅವ್ರಿಗೆ ಬೇಕಾದವರಿಗೆ, ಅಂದರೆ ದುಡ್ಡು ಕೊಟ್ಟವರಿಗೆ ಅವರು ವಿಶೇಷವಾದ ಆತಿಥ್ಯವನ್ನು ಕೊಡ್ತಾರೆ ಮತ್ತು ಸಾಕಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. ಮತ್ತು ಬೇಗ ಬೇಗ ಅವರಿಗೆ ಕೋರ್ಟ್ನಲ್ಲಿ ಹಿಯರಿಂಗ್ಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಅವರ ವಕೀಲರುಗಳಿಗೆ ಸಂದರ್ಶನ ಮಾಡೋದಕ್ಕೆ ಕೊಡ್ತಾರೆ, ಅವರಿಗೆ ಕಾಯಿಲೆಗಳು ಮತ್ತೊಂದು ಬಂತು ಅಂದರೆ ತಕ್ಷಣ ವೈದ್ಯಕೀಯ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಕೊಡ್ತಾರೆ, ಅವರ ಬಂಧುಗಳು ಬಂದರೆ ನೋಡೋದಕ್ಕೆ ಹೆಚ್ಚು ಸಮಯನ ಕೊಡ್ತಾರೆ ಮತ್ತು ಹೆಚ್ಚು ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಕೊಡ್ತಾರೆ. ಇವೆಲ್ಲ ಕೊಡಬೇಕು ಅಂಥೇಳಿ ಕಾರಾಗೃಹದ ನಿಯಮಾವಳಿಗಳೇ ಹೇಳುತ್ತೆ. ಒಬ್ಬ ಕೈದಿ ಅಂದರೆ ಅವನು ಉಪವಾಸ ಇರಿ ಅಂತ ಎಲ್ಲೂ ಹೇಳಲ್ಲ, ಅಥವಾ ಅವನಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಬೇಡಿ ಅಂತ ಎಲ್ಲೂ ಹೇಳಲ್ಲ. ಮತ್ತು ಅವನ ಹಬ್ಬ ಹರಿದಿನಗಳನ್ನು ಅಥವಾ ಅವನ ಧಾರ್ಮಿಕ ಆಚರಣೆಗಳನ್ನು ಮಾಡಬಾರ್ದು ಅಂತ ಎಲ್ಲೂ ಹೇಳೋದಿಲ್ಲ. ಆದರೆ ಕಾರಾಗೃಹದ ಕೈಪಿಡಿಯ ಇತಿಮಿತಿಯಲ್ಲೇ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲೇ ಮಾಡಬೇಕು ಅಂತ ಇದೆ. ಆದರೆ ಇದನ್ನು ವಿಪರೀತ ಮಾಡಿಬಿಡ್ತಾರೆ, ಕೆಲವು ಕೈದಿಗಳು ವಿಪರೀತವಾಗಿ ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಈಗ ಆಲ್ರೆಡಿ ಚರ್ಚೆ ಆಗ್ತಾ ಇರೋ ಹಾಗೆ ಕಾರಾಗೃಹದ ಅಧಿಕಾರಿಗಳು ಭ್ರಷ್ಟಾಚಾರದಿಂದ ಹಣ ಇಸ್ಕೊಂಡು ಹೇರಳವಾಗಿ ದುಡ್ಡು ಮಾಡಬೇಕು ಅಂಥೇಳಿ ಕೆಲವು ವಿಶೇಷ ಕೈದಿಗಳಿಗೆ, ಅದರಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲ್ವರ್ಗದವರು ಯಾರಿದ್ದಾರೆ, ಸ್ಥಿತಿವಂತರು ಯಾರಿದ್ದಾರೆ, ಹಣ ಯಾರು ಕೊಡೋದಕ್ಕೆ ಶಕ್ತಿ ಇದೆಯೋ ಅಂಥವರಿಗೆ ತುಂಬ ಫೇವರನ್ನು ಮಾಡ್ತಾರೆ. ಇನ್ನಿಲ್ಲದಂತೆ ಕಾನೂನಿನ ಚೌಕಟ್ಟನ್ನು ಮೀರಿ ಮತ್ತು ಕಾರಾಗೃಹದ ಕೈಪಿಡಿಗಳ ನಿಯಮಾನುಸಾರವಾಗಿ ವರ್ತಿಸದೆ ಅದರ ಮೀರಿ ವರ್ತಿಸ್ತಾರೆ, ಸೌಲಭ್ಯಗಳನ್ನು ಕೊಡ್ತಾರೆ. ಭ್ರಷ್ಟಾಚಾರ ಕಾರಾಗೃಹದ ಅಧಿಕಾರಿಗಳಲ್ಲಿ ಜಾಸ್ತಿ ಇದೆ ಅನ್ನೋ ಆರೋಪ ಬರ್ತಾ ಇದೆ. ಒಂದು ಕಾಲಕ್ಕೆ ಪೊಲೀಸರ ಮೇಲೆ ಆ ಥರದ್ದು ಆಪಾದನೆ ಜಾಸ್ತಿ ಇತ್ತು. ಪೊಲೀಸರನ್ನು, ಅಂದರೆ ಹೊರಗಡೆ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನು ಮೀರಿಸಿ ಕಾರಾಗೃಹದಲ್ಲಿರೋ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ, ಅನೈತಿಕ ಚಟುವಟಿಕೆಗಳಲ್ಲಿ, ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಅದಕ್ಕೋಸ್ಕರನೇ ಸರ್ಕಾರ ಆಗಿದ್ದಾಗೆ ಕೆಲವು ಕಾರಾಗೃಹದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುತ್ತೆ, ಇಲ್ಲ ಅಮಾನತ್ನಲ್ಲಿಡುತ್ತೆ, ಕೆಲವ್ರನ್ನ ನೌಕರಿಯಿಂದ ಕೂಡ ತೆಗೆದಿರೋಂಥ ಉದಾಹರಣೆಗಳಿದ್ದಾವೆ. ಕೆಲವರಿಗೆ ಡಿಮೋಷನ್ ಮಾಡಿದೆ, ಪದೋನ್ನತಿಯಲ್ಲಿ ಅವ್ರನ್ನ ಹಿಂಬಡ್ತಿ ಕೊಡಲಾಗಿದೆ. ಇಲ್ಲಿ ಮುಖ್ಯವಾಗಿ ವಿಷಯ ಏನಂದರೆ, ಜೈಲಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಅಥವಾ ಅಕ್ರಮ ಚಟುವಟಿಕೆಗಳು, ಅನೈತಿಕ ಚಟುವಟಿಕೆಗಳು ಆಗೋದಕ್ಕೆ ಕಾರಣ ಏನು? ಕಾರಾಗೃಹದಲ್ಲಿರೋ ಯಾವುದೇ ಕೈದಿಯ ಭಾವಚಿತ್ರವನ್ನು, ಛಾಯಾಚಿತ್ರವನ್ನು ಮಾಧ್ಯಮದಲ್ಲಾಗಲಿ ಅಥವಾ ಪತ್ರಿಕೆಗಳಲ್ಲಾಗಲಿ ತೋರಿಸ್ಬಾರ್ದು, ಅವನ ಫೋಟೋ ಕೂಡ ಬರಬಾರ್ದು ಅಂತ ಇದೆ. ಯಾಕೆಂದರೆ ಅದು ಅವನಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಖಾಸಗಿ ಪ್ರತಿರಕ್ಷೆಯ ಒಂದು ಅಧಿಕಾರ. ಹಿ ಹ್ಯಾಸ್ ಅ ರೈಟ್ ಟು ಮೇಂಟೈನ್ ಹಿಸ್ ಪ್ರೈವೇಸಿ. ಯಾಕೆಂದರೆ ಅವನು ನ್ಯಾಯಾಲಯದಲ್ಲಿ ನಿರಪರಾಧಿ ಅಂತ ಬಿಡುಗಡೆ ಆಗಬಹುದು. ಹಾಗಾಗಿ ಅವನನ್ನು ಆರೋಪಿ, ಅಪರಾಧಿ, ಬಂದಿಯಾಗಿದ್ದಾನೆ ಅಂತ ಎಲ್ಲೂ ಅವನನ್ನು ತೋರಿಸಬಾರ್ದು ಅಂತ ಇದೆ. ಆದರೆ ಸಜಾಬಂದಿಗಳಿಗಿಂತ ಹೆಚ್ಚಾಗಿ ಆರೋಪಿತ ಅಥವಾ ವಿಚಾರಣಾಧೀನ ಬಂದಿಗಳ ಫೋಟೋಗಳು ಮತ್ತು ರೀಲ್ಸ್ಗಳೇ ಇವತ್ತು ಮಾಧ್ಯಮದಲ್ಲಿ ಹೆಚ್ಚು ಬರ್ತಾ ಇದ್ದಾವೆ. ಮತ್ತು ಅವರಿಗೆ ವಿಶೇಷ ಸೌಲಭ್ಯ ಕೊಡಬಾರ್ದು ಅನ್ನೋ ನಿಯಮ ಇದ್ದರೂ ಕೂಡ ಸೌಲಭ್ಯಗಳನ್ನು ಅವರು ಅನುಭವಿಸ್ತಾ ಇರೋದು ಮತ್ತು ಅದನ್ನು ರೀಲ್ಸ್ ಮಾಡೋದು ಮತ್ತು ಮಾಧ್ಯಮಕ್ಕೆ ಲೀಕ್ ಮಾಡೋದು, ಇದೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಉದಾಹರಣೆಗೆ ಹುಟ್ಟುಹಬ್ಬದ ಆಚರಣೆಗೆ ಅವಕಾಶ ಎಲ್ಲಿದೆ? ಕಾರಾಗೃಹದ ಕೈಪಿಡಿಯಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಸಜಾಬಂದಿಗಳಿಗೆ ಆ ಅವಕಾಶ ಇಲ್ಲ. ಇನ್ನು ಈ ವಿಚಾರಣಾ ಬಂದಿಗಳಿಗೆ, ಅಂದರೆ ಅಂಡರ್ ಟ್ರಯಲ್ಸಿಗೆ ಎಲ್ಲಿದೆ, ಆರೋಪಿಗಳಿಗೆ ಎಲ್ಲಿದೆ? ಕೆಲವು ಆರೋಪಿಗಳು ಕರ್ನಾಟಕದ ಕಾರಾಗೃಹದಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆ ಕೇಕ್ ಹೇಗೆ ಒಳಗೆ ಬಂತು, ಕೇಕ್ ಕಟ್ ಮಾಡ್ತಕ್ಕಂಥ ಚಾಕು ಹೇಗೆ ಸಿಕ್ತು ಅವ್ರಿಗೆ, ಇದು ಯಾವುದಕ್ಕೂ ಕಾರಾಗೃಹದಲ್ಲಿ ಏನೋ ಅವಕಾಶವೇ ಇಲ್ಲ. ಹೇಗೆ ಬಂತು ಅದು? ಮತ್ತು ಮದ್ಯವನ್ನು ಸೇವನೆ ಮಾಡ್ತಕ್ಕಂಥ ಛಾಯಾಚಿತ್ರ ಫೋಟೋಗಳು ಬಂದಿದ್ದಾವೆ, ವಿಡಿಯೋಗಳು ಬಂದಿದ್ದಾವೆ. ಮಾಂಸ ಸೇವನೆ ಮಾಡ್ತಕ್ಕಂಥದ್ದು ಬಂದಿದೆ. ಮಾಂಸಾಹಾರ ಕಾರಾಗೃಹದಲ್ಲಿದೆ, ವಾರಕ್ಕೊಂದು ಸಾರಿ ಕೊಡ್ತಾರೆ. ಮಾಂಸಾಹಾರ ತಪ್ಪಲ್ಲ, ಅದು ಅವರ ಹಕ್ಕು. ಮಾಂಸಾಹಾರಿಗಳಿಗೆ ಮಾಂಸಾಹಾರ ಕೊಡ್ತಾರೆ, ಸಸ್ಯಾಹಾರಿಗಳಿಗೆ ಸಿಹಿ ಊಟವನ್ನು ಕೊಡ್ತಾರೆ.
ಊಟದ ಬಗ್ಗೆ ತಕರಾರಿಲ್ಲ. ನನ್ನ ತಕರಾರು ಇರೋದು ಏನು ಅಂದರೆ, ಕಾರಾಗೃಹದಲ್ಲಿ ತಯಾರಿಸಲಾರದಂತಹ ಮಾಂಸಾಹಾರವನ್ನು ಅವರು ಅಲ್ಲಿ ಸೇವಿಸ್ತಾ ಇರ್ತಾರೆ. ಮತ್ತು ಕುಡಿಯೋ ನೀರಿಗೂ ರಿಸ್ಟ್ರಿಕ್ಷನ್ ಇರತಕ್ಕಂಥ ಕಾರಾಗೃಹದಲ್ಲಿ ಮದ್ಯವನ್ನು ಸೇವನೆ ಮಾಡ್ತಾರೆ. ಅಲ್ಲಿ ಸೋಡಾ ಬಾಟ್ಲ್ಗಳಿದ್ದಾವೆ, ಐಸ್ಗಳಿದ್ದಾವೆ, ಗ್ಲಾಸ್ಗಳು ಸಿಗ್ತವೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಬೈಲ್ ಬಹಳ ಖಂಡಿತವಾಗಿ ನಿಷೇಧಿಸಬಹುದಾಗಿರ್ತಕ್ಕಂಥ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಯಾವುದು ಅಂದರೆ ಮೊಬೈಲ್ಗಳು ಮತ್ತು ವಿಡಿಯೋ ರೆಕಾರ್ಡರ್ಗಳು. ವಿಡಿಯೋ ಬೇಡ, ಇವತ್ತಿನ ಮೊಬೈಲ್ಗಳು ಯಾವ ವಿಡಿಯೋ ರೆಕಾರ್ಡರ್ಗಿಂತ ಕಡಿಮೆ ಇಲ್ಲ. ಹಾಗಾಗಿ ಮೊಬೈಲ್ಗಳ ಮೂಲಕ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಮತ್ತು ಮ್ಯೂಸಿಕ್ ಹಾಕ್ಕೊಂಡಿರುವಂಥ ಉದಾಹರಣೆಗಳು ಕೂಡ ಬಂದಿದೆ. ಇವೆಲ್ಲ ನಿಷೇಧಿತ ಚಟುವಟಿಕೆಗಳು, ಅಕ್ರಮ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು. ಇವುಗಳು ಹೇಗೆ ಸಾಧ್ಯ? ಮತ್ತು ಅವರ ಬಂಧುಗಳನ್ನು ನೋಡೋದಕ್ಕೆ ಒಂದು ಸೀಮಿತವಾದ ಅವಧಿ ಇದೆ, ಸೀಮಿತವಾದ ಅವಕಾಶ ಇದೆ, ಲಿಮಿಟೆಡ್ ಅಪರ್ಚುನಿಟಿ ಇದೆ. ಒಬ್ಬ ಖೈದಿ ಅವನು ಸಜಾಬಂದಿ ಆಗಿರಲಿ, ವಿಚಾರಣಾಧೀನ ಬಂದಿ ಆಗಿರಲಿ, ಸೀಮಿತ ಅವಧಿಗೆ ಅವನ ಬಂಧುಗಳನ್ನು, ವಕೀಲರನ್ನು, ಡಾಕ್ಟ್ರನ್ನ ಅಥವಾ ಇತರೆ ಅವ್ರನ್ನ ಸಂದರ್ಶನ ಮಾಡ್ಬೋದು, ಭೇಟಿ ಮಾಡ್ಬೋದು. ಆದರೆ ಕೆಲವು ಖೈದಿಗಳಿಗೆ, ಅದರಲ್ಲೂ ವಿಚಾರಣಾಧೀನ ಬಂದಿಗಳಿಗೆ ನಿರಂತರವಾಗಿ ಅವ್ರು ನೋಡೋದಕ್ಕೆ ವಿಸಿಟರ್ಸ್ ಬರ್ತಾನೆ ಇರ್ತಾರೆ. ವಿಶೇಷವಾಗಿ ಕೆಲವು ಸೆಲೆಬ್ರಿಟಿಗಳು, ಸಿನಿಮಾ ನಟರು, ಸ್ಪೋರ್ಟ್ಸ್ನಲ್ಲಿರೋರು, ರಾಜಕಾರಣಿಗಳು, ವೈಟ್ ಕಾಲರ್ ಕ್ರಿಮಿನಲ್ಸ್ಗಳು, ಇಂಥವ್ರಿಗೆ ವಿಸಿಟರ್ಸು ಜಾಸ್ತಿ ಇರ್ತಾರೆ. ಮತ್ತು ಅವರಿಗೆ ಸೌಲಭ್ಯಗಳು, ಅವಕಾಶಗಳು ಕೂಡ ಜಾಸ್ತಿ ಇರುತ್ತೆ. ಇದು ಹೇಗೆ ಸಾಧ್ಯ? ಮತ್ತು ಇದೆಲ್ಲ ಬಯಲಿಗೆ ಬಂದಿದ್ದು ಹೇಗೆ? ಕಾರಾಗೃಹದಲ್ಲಿ ಮೊಬೈಲಿಗೆ ಅವಕಾಶ ಇಲ್ಲ, ಮತ್ತು ಬೇಕಾಬಿಟ್ಟಿಯಾಗಿ ಯಾರು ಒಳಗೆ ಹೋಗಲ್ಲ ಅನ್ನೋ ನಿರ್ಬಂಧ ಇದ್ದರೂ ಕೂಡ ಇವೆಲ್ಲ ಕಾರಾಗೃಹದ ಜೈಲಿನಿಂದ ಆಚೆಗೆ ಹೇಗೆ ಬರೋಕ್ಕೆ ಸಾಧ್ಯ ಅಂದರೆ, ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪರೀಕ್ಷಾ ಕೊಠಡಿಯಲ್ಲಿ ಅಧ್ಯಾಪಕ ಮೇಲ್ವಿಚಾರಣೆ ಮಾಡ್ತಾ ಇರ್ತಾನೆ. ಮಾಡೋಂಥ ಸಂದರ್ಭದಲ್ಲಿ ಎಲ್ರಿಗೂ ಸಮಾನವಾಗಿ ಅವ್ನು ನೋಡಬೇಕು. ಯಾರಿಗೂ ಕಾಪಿ ಹೊಡೆಯೋದಕ್ಕೆ ಅವಕಾಶ ಕೊಡಬಾರ್ದು. ಕಾಪಿ ಚೀಟಿಗಾಗಲಿ, ಬುಕ್ ತಗೊಳ್ಳೋದಾಗಲಿ, ತಾನು ಅಸಿಸ್ಟ್ ಮಾಡೋದಾಗಲಿ, ಬೇರೆ ಯಾರಾದರೂ ಟೀಚರ್ಸ್ಗಳು ಬಂದು ಅವರಿಗೆ ಅಸಿಸ್ಟ್ ಮಾಡೋದಾಗಲಿ ಕಾನೂನು ವಿರೋಧಿ ಅದು. ಆದರೂ ಕೆಲವು ಪರೀಕ್ಷಾ ಕೊಠಡಿಯಲ್ಲಿ ಆಗಿರೋ ಉದಾಹರಣೆಗಳು ನಾವು ಮಾಧ್ಯಮದಲ್ಲಿ ಬಂದಿರೋದನ್ನು ನೋಡಿದ್ದೀವಿ. ಅದರ ಅರ್ಥ, ಕೆಲವರಿಗೆ ಫೇವರ್ ಮಾಡೋದಕ್ಕೆ ಅಲ್ಲಿರೋ ಕೊಠಡಿ ಮೇಲ್ವಿಚಾರಕ ಮಾಡಿರ್ತಕ್ಕಂಥ ಒಂದು ಅಪರಾಧ ಕೃತ್ಯ ಹೇಗೆ ಬಯಲಿಗೆ ಬರುತ್ತೋ, ಅದೇ ರೀತಿ ಕಾರಾಗೃಹದಲ್ಲಿರೋ ಖೈದಿಗಳಿಗೆ, ಎಲ್ಲ ಖೈದಿಗಳಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕಾಗಿರತಕ್ಕಂಥ ಜೈಲ್ ಮೇಲ್ವಿಚಾರಕ ಕೆಲವರಿಗೆ ನಿರಾಕರಿಸಿ ತನ್ನ ವೈಯಕ್ತಿಕ ಲಾಭಕ್ಕಾಗಿ ಕೆಲವರಿಗೆ ಈ ಸೌಲಭ್ಯಗಳನ್ನು ಕೊಡೋದು, ಅಲ್ಲಿರೋ ಖೈದಿಗಳು ಹೇಗೆ ಸಹಿಸ್ಕೊಳ್ತಾರೆ? ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಅವರು ಈ ಅಕ್ರಮವನ್ನು ಬಯಲಿಗೆ ಎಳಿತಾರೆ. ಇದ್ರ ಉದ್ದೇಶ ಈ ರೀತಿ ಬಂದಿದೆ ಅಂದ ಮಾತ್ರಕ್ಕೆ ಖೈದಿಗಳಲ್ಲಿ ಎಲ್ಲರೂ ಒಳ್ಳೆಯವರಾಗಿದ್ದಾರೆ, ಈ ಥರ ನಡಿಬಾರ್ದು ಅಂತಲ್ಲ. ತಮಗೆ ಕೊಟ್ಟಿಲ್ವಲ್ಲ ಅನ್ನೋ ಸಂಕಟಕ್ಕೆ ಅಥವಾ ಅಸೂಯೆಯಿಂದ, ದ್ವೇಷದಿಂದ ಈ ಥರ ಲೀಕ್ ಆಗಿರೋ ಚಾನ್ಸಸ್ಸು ಇರುತ್ತೆ. ಮತ್ತು ಬಹಳ ಮುಖ್ಯವಾಗಿ ಈ ಥರದ ಅಕ್ರಮ ಚಟುವಟಿಕೆಗಳು ಯಾಕೆ ನಡೀತಾ ಇದ್ದಾವೆ ಮತ್ತು ಬಯಲಿಗೆ ಹೇಗೆ ಬರುತ್ತೆ ಅನ್ನೋದಕ್ಕೆ ಇನ್ನೂ ಒಂದು ಅಂಶ ಇದೆ ಅಲ್ಲಿ. ಅದೇನೆಂದರೆ, ಕಾರಾಗೃಹದ ಖೈದಿಗಳಲ್ಲೇ ಗುಂಪುಗಾರಿಕೆ ಇರುತ್ತೆ. ಅವರವ್ರದ್ದೇ ಒಂದೊಂದು ಗ್ರೂಪ್ ಇರುತ್ತೆ. ಕ್ರಿಮಿನಲ್ಸ್ಗಳು ಅವರವ್ರದ್ದು ಗ್ರೂಪ್ ಇರುತ್ತೆ. ಯಾವಾಗಲೂ ಅವರವ್ರ ಏರಿಯಾದಲ್ಲಿ ಅವರು ಬಹಳ ಪ್ರಬಲವಾಗಿರ್ತಾರೆ. ಈಗ ಬೇರೆ ಕಾರಾಗೃಹದಿಂದ, ಬೇರೆ ಜೈಲಿನಿಂದ ಒಬ್ಬ ಖೈದಿನ ಅಲ್ಲಿ ವಿಚಾರಣೆಗಾಗಿ ಅಥವಾ ನ್ಯಾಯಾಲಯಕ್ಕೆ ಅವನನ್ನು ಹಾಜರುಪಡಿಸಬೇಕು ಅಂತ ಆಗಲಿ, ಅಥವಾ ಚಿಕಿತ್ಸೆಗಾಗಲಿ, ಈ ಥರದ ಕಾರಾಗೃಹದ ನಿಯಮಾವಳಿ ಪ್ರಕಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಈ ಕಡೆ ಕರ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಅಲ್ಲಿರೋ ಯಾವುದೋ ಒಬ್ಬ ಅಧಿಕಾರಿಯ ಜೊತೆಗೆ ಮನಸ್ತಾಪ ಆದಾಗ ಇವ್ರು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ಈ ಗ್ಯಾಂಗ್ ರೈವಲ್ರಿ ಇದೆಯಲ್ಲ, ಗುಂಪು ದ್ವೇಷ, ಇದೇನು ಮಾಡುತ್ತೆ, ಎಷ್ಟೋ ಸಂದರ್ಭದಲ್ಲಿ ಕಾರಾಗೃಹದ ಸಮಗ್ರ ಆಡಳಿತಕ್ಕೆ ಬಹಳವಾದ ದೊಡ್ಡ ಪೆಟ್ಟನ್ನು ಅಥವಾ ಭಯವನ್ನು ಮತ್ತು ಸವಾಲನ್ನು ಒಡ್ಡುತ್ತೆ. ಒಂದು ಥ್ರೆಟ್ಟನ್ನು ಹಾಕುತ್ತೆ, ಒಂದು ಚಾಲೆಂಜ್ ಕೊಡುತ್ತೆ. ಇದನ್ನು ಕಾರಾಗೃಹದಲ್ಲಿರ್ತಕ್ಕಂಥ ಕೆಲವು ಅಪರಾಧಿಗಳು ಬಹಳ ನೀಟಾಗಿ ಇದನ್ನು ಬಳಸ್ಕೋತಾರೆ. ಇದರ ಸೂಕ್ಷ್ಮತೆ ನಮ್ಮ ಆಡಳಿತ, ಜೈಲು ಆಡಳಿತಕ್ಕೆ ಇಲ್ಲ ಅಂತ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ. ಆದರೂ ಕೆಲವೊಂದು ಸಾರಿ ಪರಿಸ್ಥಿತಿ ಕೈಮೀರಿ ಹೋಗುತ್ತೆ. ಮಾಧ್ಯಮದಲ್ಲಿ ಬಹಳ ದೊಡ್ಡ ಚರ್ಚೆ ಆಗೋದೇನೆಂದರೆ, ಕಾರಾಗೃಹದಲ್ಲಿ ಸೌಲಭ್ಯಗಳ ಕೊರತೆ, ಅಲ್ಲಿ CCTV ಕ್ಯಾಮ್ರಾಗಳು ಕಡಿಮೆ ಇದ್ದಾವೆ, ವಾಚಿಂಗ್ ಟವರ್ ಕಡಿಮೆ ಇದ್ದಾವೆ, ಜಾಮರ್ಗಳು ಸರಿಯಾಗಿ ಅಳವಡಿಸಿಲ್ಲ, ಇವುಗಳ ಬಗ್ಗೆನೇ ಹೆಚ್ಚು ಚರ್ಚೆ ಆಗ್ತಾ ಇರುತ್ತೆ. ಈಗಿರೋ ಸಂಖ್ಯೆಯಲ್ಲೇ CCTVಗಳು ಮತ್ತು ಜಾಮರ್ಗಳು ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ಬಳಸ್ಕೊಂಡ್ರೆ ಅವು ಸಾಕು ಕಾರಾಗೃಹದ ಒಳಾಡಳಿತವನ್ನು ಸಮರ್ಥವಾಗಿ ಮತ್ತು ಶಾಸನಬದ್ಧವಾಗಿ, ಕಾನೂನುಬದ್ಧವಾಗಿ ನಿರ್ವಹಿಸೋದಕ್ಕೆ ಸಾಕಾಗುತ್ತೆ.
ಹೆಚ್ಚಿನ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಆಗಿಂದಾಗೆ ಕೊಡುತ್ತೆ, ಇಲ್ಲ ಅಂತಿಲ್ಲ. ಆದರೆ ಕಾರಾಗೃಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋದಕ್ಕೆ ಸರ್ಕಾರದ ಹತ್ರವೂ ಕೂಡ ಸಂಪನ್ಮೂಲದ ಕೊರತೆ ಇದೆ. ಯಾಕೆಂದರೆ ಇತ್ತೀಚೆಗೆ 2023 ಕಾರಾಗೃಹದ ವರದಿಯನ್ನು ಈಗಾಗಲೇ ಮಾಧ್ಯಮದಲ್ಲಿ ಬಿತ್ತಾರಾಗಿದೆ. ನಾನು ಅದನ್ನು ಹೆಚ್ಚು ವಿಸ್ತೃತಗೊಳಿಸಲ್ಲ. NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದವರು ರಾಷ್ಟ್ರೀಯ ಅಪರಾಧ ಅಂಕಿ ಸಂಖ್ಯೆಗಳ ಸಂಗ್ರಹಾಲಯದ ಕೇಂದ್ರ ಸಚಿವಾಲಯದ ಈ ಖಾತೆಯಲ್ಲಿ ಬರತಕ್ಕಂಥ ಒಂದು ಪಬ್ಲಿಕೇಶನ್ನ ತಾವು ನೋಡಿದರೆ ಪ್ರಿಸನ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಇಂಡಿಯಾ ಅಂತ ಒಂದು ಬಿಡುಗಡೆ ಮಾಡುತ್ತೆ ಪ್ರತಿ ವರ್ಷ. ಕಾರಾಗೃಹದಲ್ಲಿರೋ ಅಂಕಿ ಸಂಖ್ಯೆಗಳು, ಅದರಲ್ಲಿರೋ ಕೆಲವು ವಿಚಾರಗಳು ಗಾಬರಿ ಹುಟ್ಟಿಸೋ ರೀತಿಯಲ್ಲಿದೆ. ಉದಾಹರಣೆಗೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತಕ್ಕಂಥ ರಾಜ್ಯದಲ್ಲಿ ಒಬ್ಬ ಕೈದಿಯನ್ನು ಕಾರಾಗೃಹದಲ್ಲಿ 1 ತಿಂಗಳು ಇಟ್ಕೊಂಡ್ರೆ ಸರಾಸರಿ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತ ರಾಜ್ಯದಲ್ಲಿ, ಅತಿ ಸೂಕ್ಷ್ಮವಾದ ರಾಜ್ಯದಲ್ಲಿ, ಭದ್ರತೆಯ ಹೆಚ್ಚು ಸಂಕಟ ಅನುಭವಿಸ್ತಾ ಇರ್ತಕ್ಕಂಥ ಆ ರಾಜ್ಯದಲ್ಲಿ ಒಬ್ಬ ಕೈದಿಯನ್ನು ಸರಾಸರಿಯಾಗಿ 1 ತಿಂಗಳಿಗೆ 1 ಲಕ್ಷ ಅಲ್ಲಿಯ ಸರ್ಕಾರ ಅವನ ಊಟ, ವಸತಿ ಮತ್ತು ಚಿಕಿತ್ಸೆಗಾಗಿ, ಅವನನ್ನು ನೋಡ್ಕೊಳ್ಳೋದಕ್ಕಾಗಿ, ಭದ್ರತೆಗಾಗಿ ಖರ್ಚು ಮಾಡುತ್ತೆ. ದೆಹಲಿಯಲ್ಲಿ 75,000 ರೂಪಾಯಿ ಖರ್ಚಾಗುತ್ತೆ, ದೆಹಲಿಯಲ್ಲಿರೋ ತಿಹಾರ್ ಜೈಲಲ್ಲಿ. ಕರ್ನಾಟಕದಲ್ಲಿ ಬಂದರೆ ಆನ್ ಆನ್ ಆ್ಯಾವ್ರೇಜ್ 13,000 ರಿಂದ 14,000 ರೂಪಾಯಿ ಖರ್ಚಾಗುತ್ತೆ. 15,000 ರೂಪಾಯಿ ಬೆಂಗಳೂರಿನಲ್ಲಿ ಖರ್ಚಾಗುತ್ತೆ. ಇತರೆ ಜಿಲ್ಲೆಗಳಲ್ಲಿ 12,000 ರಿಂದ 13,000 ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದು ಹಣವನ್ನು ಒಬ್ಬ ಕೈದಿಗೆ 1 ತಿಂಗಳಿಗೆ ಖರ್ಚು ಮಾಡೋಷ್ಟು ಆರ್ಥಿಕ ಸಂಪನ್ಮೂಲ ಸರ್ಕಾರದ ಬಳಿ ಇದೆಯಾ? ಶಿಕ್ಷಕರಿಗೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರಿಗೆ 10,000 ರಿಂದ 15,000 ರೂಪಾಯಿ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟಪಡ್ತಾ ಇದೆ ಸರ್ಕಾರ. ಅಂಥದ್ದು 1 ಲಕ್ಷ ಖರ್ಚು ಮಾಡ್ತೀನಿ, 75,000 ಖರ್ಚು ಮಾಡ್ತೀನಿ, 15,000 ಖರ್ಚು ಮಾಡ್ತೀನಿ ಅಂದರೆ ಸರ್ಕಾರಗಳು ಆಡಳಿತಕ್ಕೆ ಬಹಳ ದೊಡ್ಡ ಸವಾಲಾಗಿದೆ. ಮತ್ತು ಬೇರೆ ದೇಶದಲ್ಲಿ ಇಷ್ಟು ಖರ್ಚಾಗ್ತಾ ಇಲ್ವಾ? ಅಲ್ಲೆಲ್ಲ ಹೇಗೆ ನಡೆಸ್ತಾ ಇದ್ದಾರೆ? ಬೇರೆ ದೇಶದಲ್ಲಿ ಸಂಪನ್ಮೂಲಗಳನ್ನು, ಅಂದರೆ ಕಾರಾಗೃಹದ ಕೈದಿಗಳ ಮೇಲೆ ಖರ್ಚು ಮಾಡೋದಕ್ಕೆ ಅಲ್ಲಿಯ ಸರ್ಕಾರಗಳು ಏನು ಮಾಡಿದೆ ಅಂದರೆ ಕಾರಾಗೃಹಗಳನ್ನು ಖಾಸಗೀಕರಣ ಮಾಡಿದೆ. ಇವುಗಳ ಖರ್ಚಿನ ನಿರ್ವಹಣೆಗೆ ಮತ್ತು ಕಾರಾಗೃಹದಲ್ಲಿರೋ ಕೈದಿಗಳಿಂದ ಅನುತ್ಪಾದಕವಾಗಿ ಅವರು ಸೋಂಬೇರಿಗಳಾಗಿ ಇರದೇನೆ ಅವರಿಂದ ಉತ್ಪಾದಕ ಘಟಕಗಳಲ್ಲಿ, ಉತ್ಪಾದನೆಯಲ್ಲಿ ಮತ್ತು ರಚನಾತ್ಮಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಲ್ಲಿಯ ಕೆಲವು ಖಾಸಗಿ ಉದ್ದಿಮೆಗಳು ಮುಂದೆ ಬಂದಿದ್ದಾವೆ. ಸೊ ಪ್ರೈವೇಟೈಸೇಷನ್ ಆಫ್ ಜೈಲ್ ಆಗಿದೆ, ಕಾರಾಗೃಹಗಳ ಮತ್ತು ಜೈಲುಗಳ ಖಾಸಗೀಕರಣ ಆಗಿದೆ. ಕೆಲವು ಬೃಹತ್ ಉದ್ಯಮಗಳು, ಉತ್ಪಾದಕ ಘಟಕಗಳು ಈ ಮಾನವ ಸಂಪನ್ಮೂಲವನ್ನು, ಅಂದರೆ ಕಾರಾಗೃಹದಲ್ಲಿ ಇರ್ತಕ್ಕಂಥ ಅನುತ್ಪಾದಕರು, ನಿಷ್ಪ್ರಯೋಜಕರು, ಸೋಂಬೇರಿಗಳು, ಸರ್ಕಾರದ ಅತಿಥಿಗಳು ಅಂತ ಟೀಕೆಗೊಳಪಟ್ಟಿರ್ತಕ್ಕಂಥ ಬಹುದೊಡ್ಡ ಸಮುದಾಯವನ್ನು ಕಾರ್ಮಿಕರಾಗಿ, ಶ್ರಮಿಕರಾಗಿ, ರಚನಾತ್ಮಕ ಕೆಲಸಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಅಲ್ಲಿ ಸರ್ಕಾರಗಳು ವಿದೇಶದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಕಾರಾಗೃಹದಲ್ಲಿ ಅಲ್ಲಿಯ ಸರ್ಕಾರ ಖರ್ಚು ಮಾಡೋದನ್ನು ನಿರ್ವಹಣೆ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ, ಸಮತೋಲನ ಮಾಡೋದಕ್ಕೆ ಸರ್ಕಾರಗಳು ಉಪಾಯವನ್ನು ಕಂಡುಕೊಂಡಿದ್ದಾವೆ. ಇಲ್ಲಿ ಅದು ಇನ್ನೂ ಸಾಧ್ಯವಾಗಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಖಾಸಗೀಕರಣ ಬಂದಿರೋದ್ರಿಂದ ಇವನ್ನೇನಾದರೂ ಖಾಸಗೀಕರಣ ಮಾಡಿದರೆ ಸರ್ಕಾರಕ್ಕೆ ಅದರ ಸಾಧ್ಯತೆ ಬಾಧ್ಯತೆಗಳ ಬಗ್ಗೆನೇ ಚರ್ಚೆ ನಡೀತಾ ಇದೆ. ಹಾಗಾಗಿ ಒಂದು ಕಡೆ ಸರ್ಕಾರಕ್ಕೆ ಏರುತ್ತಾ ಇರತಕ್ಕಂಥ ವೆಚ್ಚ, ಅಂದರೆ ಕಾರಾಗೃಹದಲ್ಲಿರೋ ಕೈದಿಗಳನ್ನು, ಅವರ ಆಡಳಿತ ನಿರ್ವಹಣೆಯನ್ನು, ಭದ್ರತೆಯನ್ನು ಶಕ್ತಿ ಮೀರಿ ಖರ್ಚು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ಸಮಸ್ಯೆ ಬಂದಿದೆ. ಇದರ ಜೊತೆಗೆ ಕಾರಾಗೃಹದಲ್ಲಿ ಜನಸಂಖ್ಯೆ, ಅಲ್ಲಿರ್ತಕ್ಕಂಥ ಜನದಟ್ಟಣೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆಡಳಿತ ನಿರ್ವಹಣೆಗೆ ಬಹಳ ದೊಡ್ಡ ಸವಾಲಾಗಿದೆ. ಬೃಹತ್ ಕಾರಾಗೃಹಗಳನ್ನು, ಜೈಲುಗಳನ್ನು ಕಟ್ಟಿಸೋದರ ಬದಲಾಗಿ ಜಿಲ್ಲೆಗೊಂದರಂತೆ ಅಥವಾ ಅದನ್ನು ಇನ್ನೂ ತಾಲೂಕು ಮಟ್ಟದಲ್ಲಿ ಒಂದರಂತೆ ತಂದು ವಿಕೇಂದ್ರೀಕರಣ ಮಾಡ್ತಾ ಹೋದಾಗ ಆಡಳಿತ ನಿರ್ವಹಣೆ, ಭದ್ರತೆಯ ಸಮಸ್ಯೆ ಅಷ್ಟೊಂದು ಬರೋದಿಲ್ಲ, ಖರ್ಚು ಕೂಡ ಕಡಿಮೆ ಆಗುತ್ತೆ. ಮತ್ತು ಕೈದಿಗಳನ್ನು ನಿಷ್ಪ್ರಯೋಜಕರಾಗಿ ಇಡ್ದೇನೆ ಅವರನ್ನು ದುಡಿಸಿಕೊಳ್ಳುವ, ಬಳಸಿಕೊಳ್ಳುವ ಕಾನೂನಿಗೆ ಮಾರ್ಪಾಡು ತರುವ, ತಿದ್ದುಪಡಿ ಮಾಡುವಂಥ ಪ್ರಯತ್ನ ಕೂಡ ಆಗಬೇಕು. ಈಗ ಸದ್ಯಕ್ಕೆ ವಿಚಾರಣಾಧೀನ ಬಂದಿಗಳನ್ನು ಕಾರಾಗೃಹದಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ಅವ್ರು ನಿರಪರಾಧಿಗಳಂತ ಹೊರಗಡೆ ಹೋಗುವ ಚಾನ್ಸಸ್ ತುಂಬ ಇದೆ. ಹಾಗಾಗಿ ಅವ್ರ ಮೇಲೆ ಕಡ್ಡಾಯವಾಗಿ ನೀವೇನನ್ನು ದುಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದರಲ್ಲಿ ಒಂದಷ್ಟು ಮಾರ್ಪಾಡು ತರಬೇಕು. ಕಾರಾಗೃಹದ ಕೈದಿಗಳ ಸಂಖ್ಯೆಗೆ ಅನುಗುಣವಾಗಿ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಮತ್ತು ಹೊಸ ಹೊಸ ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆಯಲ್ಲಿ ಬರ್ತಕ್ಕಂಥ ಹೊಸ ಹೊಸ ಎಲೆಕ್ಟ್ರಾನಿಕ್
ಗೂಡ್ಸ್ಗಳನ್ನು ಕಾರಾಗೃಹದಲ್ಲಿ ಸೆಕ್ಯೂರಿಟಿಗಾಗಿ ಬಳಸಬೇಕು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಭದ್ರತಾ ಕ್ಷೇತ್ರದಲ್ಲೂ ಬಂದಿರೋದರಿಂದ ಮಾನವ ಸಂಪನ್ಮೂಲಕ್ಕಿಂತ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಸೆಕ್ಯೂರಿಟಿ ಕೊಡ್ತಕ್ಕಂಥ ಸಿಸ್ಟಮ್ಮು ಜಾಸ್ತಿ ಇದೆ. ಅದನ್ನು ಕಾರಾಗೃಹದಲ್ಲಿ ಅಳವಡಿಸ್ಕೊಳ್ಬೇಕು ಮತ್ತು ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ವಿಚಾರಣೆಯನ್ನು ಇನ್ನೂ ಹೆಚ್ಚು ಮಾಡಬೇಕು. ಈಗ ಬೆಂಗಳೂರಂಥ ಪರಪಾಗ್ರಹ ಕಾರಾಗೃಹದಿಂದ ಸಿವಿಲ್ ಕೋರ್ಟ್ ಕಾಂಪ್ಲೆಕ್ಸಿಗೆ ತರಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಭದ್ರತೆ ಬೇಕಾಗುತ್ತೆ, ಎಷ್ಟೊಂದು ಖರ್ಚಾಗುತ್ತೆ, ಎಷ್ಟೊಂದು ಸಮಯ ವ್ಯರ್ಥವಾಗುತ್ತೆ. ಅದನ್ನು ವಿಡಿಯೋ ಕಾನ್ಫರೆನ್ಸ್ ಫೆಸಿಲಿಟೀಸ್ ಇದೆ, ಇದನ್ನೂ ಜಾಸ್ತಿ ಮಾಡಬೇಕು ಅಂತ. ಕೇವಲ ಅದು ಹಾಜರಾತಿಗಾಗಿ ಅಂದರೆ ಅಟೆಂಡೆನ್ಸಿಗೋಸ್ಕರ ಅದನ್ನು ಬಳಸ್ಕೋಬಾರ್ದು. ಈವನ್ ವಿಟ್ನೆಸ್ ಎಕ್ಸಾಮಿನೇಷನಿಗೆ ಬಳಸ್ಕೋಬೇಕು ಮತ್ತು ಎನ್ಕ್ವೈರಿನಲ್ಲೂ ವಿಚಾರಣೆಯಲ್ಲೂ ಕೂಡ ಬಳಸ್ಕೋಬೇಕು. ಶಿಕ್ಷೆ ಅಥವಾ ತೀರ್ಪನ್ನು ಕೂಡ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ಕೊಡ್ತಾ ಇರ್ತಕ್ಕಂಥ ಉದಾಹರಣೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿದೆ. ಅದು ಇಲ್ಲೂ ಬರಬೇಕು. ಆಗ ಕಾರಾಗೃಹದಲ್ಲಿ ಭದ್ರತೆಯ ಕೊರತೆ ಆಗೋದಿಲ್ಲ, ಸಾಗಾಣಿಕೆಯ ತೊಂದರೆ ಆಗೋದಿಲ್ಲ, ಖರ್ಚು ಕಡಿಮೆ ಆಗುತ್ತೆ, ಆಡಳಿತದಲ್ಲಿ ಎಫಿಷಿಯನ್ಸಿನ ತರಬಹುದು. ಕಾರಾಗೃಹದಲ್ಲಿ ಇವತ್ತೇನು ತಾಂಡವವಾಡ್ತಾ ಇದೆ ಈ ಸಮಸ್ಯೆಯನ್ನು ಎಫಿಷಿಯೆಂಟಾಗಿ ನಿಲ್ಲಿಸ್ಬೋದು ಅಂತ ಹೇಳ್ತಾ, ಸರ್ಕಾರಗಳು ಮತ್ತು ಇದರ ಆಡಳಿತ ವಹಿಸಿರ್ತಕ್ಕಂಥವ್ರು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಮಾಧ್ಯಮದ ಮೂಲಕ ಅವರಿಗೆ ಮನವಿ ಮಾಡ್ಕೊಳ್ತಾ ಇವತ್ತಿನ ಚರ್ಚೆಗೆ ಒಂದು ಅಲ್ಪ ವಿರಾಮವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.